ಇರಬೇಕು, ಪರಿಶುದ್ಧಾತ್ಮನ ಬೆಂಕಿ ಇರಬೇಕು. ಆ ಬೆಂಕಿ ಇರುವಾಗ ಸೈತಾನ್ ನಮ್ಮ ಹತ್ರ ಬರುವಾಗ ಅಯ್ಯೋ ಅವಳ ಹತ್ರ ಹೋಗಕ್ಕಾಗದಿಲ್ಲ, ಅವನ ಹತ್ರ ಹೋಗಕ್ಕಾಗದಿಲ್ಲ. ಅವನಲ್ಲಿ ಏನಿದೆ? ಬೆಂಕಿ ಇದೆ. ಅವಳಲ್ಲಿ ಏನಿದೆ? ಬೆಂಕಿ ಇದೆ, ಹೋಗಕ್ಕಾಗದಿಲ್ಲ. ಅದನ್ನೇ ಗೊತ್ತಾಗಬೇಕೆ. ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ. ನಮ್ಮ ದಾವಣಗೆರೆಯಲ್ಲಿ ഒരു മന്ത്രവാദി ಅವನು ಭಯಂಕರ ಮಂತ್ರವಾದಿಯ. ಅವನಿಗೆ ಒಂದು ದಿನ ಹೇಳಿದು, ಒಂದು ಗರ್ಭಿಣಿ ಹೆಂಗಸಿനെ ಬಲಿ ಕೊಡಬೇಕು ಅಂತ, ಸೈತಾನಿಗಳ್ಕ ಬಲಿ ಕೊಡಬೇಕು ಅಂತ ಹೇಳುವಾಗ ಅವನು ಹಿಂಗೆ ಬಾಗಿಲ ಹತ್ರ ನಿಂತುಕೊಂಡು ಹಿಂಗೆ ನಿಲ್ಲುವಾಗ ಒಂದು ಗರ್ಭಿಣಿ ಹೆಂಗಸು ಬಾಯಿ ಓಕೆ ಇಟ್ಟುಕೊಂಡು ಹೋಗ್ತಾ ಇದೆ. ಅವಳಿ ಟೀಚರ. ಅವಳ ಬಾಯಿನಲ್ಲಿ ಯಾವಾಗಲೂ ಕರಪತ್ರ ನ್ಯೂ ಟೆಸ್ಟಮೆಂಟ್ ಇದೆ. ಅವಳು ದೇವರ ಮಗಳ, ದೇವರನ್ನೇ ಸ್ತುತಿ ಮಾಡಿ ಆರಾಧನೆ ಮಾಡದ ಮಗಳ. ಪ್ರಿಯ ಮಕ್ಕಳೇ, ಅವನು 3-4 ಸೈತಾನುಗಳೇ ಕರೆದಿಟ್ಟು ಹೇಳಿದು, ಇಲ್ಲಿ ಒಂದು ಹೆಣ್ಮಗಳು ಹೋಗುತ್ತೆ, ಅವಳೆ ಹೋಗಿ ರಾತ್ರಿ ಹಿಡ್ಕೊಂಡು ಬರಬೇಕು ಅಂತ ಹೇಳಿದು. ಈ ಸೈತಾನುಗಳು ಹೋಗುವಾಗ ಅವಳ ಹತ್ರ ಹೋಗಕ್ಕಾಗೋದಿಲ್ಲ. ಅಯ್ಯೋ ಅವಳ ಹತ್ರ ಭಯಂಕರ ಬೆಂಕಿ ಜಳ ನೋಡಿತಾ ಇದೆ, ಅಲ್ಲಿ ಹೋಗಕ್ಕಾಗೋದಿಲ್ಲ. ಇವನ ಹತ್ರ ಬಂದು ಹೇಳುವಾಗ ಸೈತಾನುಗಳೇ, ನೀ ಅವಳ ಹಿಡಿಯಕ್ಕಾಗೋದಿಲ್ಲನು, ಇಷ್ಟು ವರ್ಷ ನೀ ನನ್ನ ಜೊತೆಯಲ್ಲಿ ಇರ್ದು ಏನು ಪ್ರಯೋಜನ? ಸೈತಾನಲು ದೊಡ್ಡ ಸೈತಾನುಗಳೇ 4 ಜನಮನೆ ಕಳಿಸಿದು. ಅವನ ವಾಯಿನ ನಾನು ಕೇಳಿದ ವಿಷಯವ, ಆ ಮಂತ್ರವಾದಿ ಹೇಳಿದ ವಿಷಯವ. 4 ಜನಮನೆ ಕಳಿಸಿದು. ಅವಳ ಹತ್ರ ಹೋಗಕ್ಕಾಗೋದಿಲ್ಲ. ಅವಳ ಹತ್ರ ಏನಿದೆ? ಬೆಂಕಿ ಇದೆ. ಉಡನೆ ತಿರುಗಿ ದಿನ ಇವನ್ ಬಾಗಿಲ ಹತ್ರ ಹೋಗಿ ನಿಂತುಕೊಂಡು ಇವಳು ಬರ್ನ ಕಾದುಕೊಂಡು ನಿಂತಿದ್ದು. ಅವಳಿಗೆ ಹೇಳಿದು, ಮಗಳೇ, ನಿನ್ ದೇವರು ಯಾರು? ನನ್ನ ದೇವರು ಸರ್ವಶಕ್ತನಾಯ ಯೇಸು ಕ್ರಿಸ್ತನೇ. ನಿನಕ ದೇವರನ್ನೇ ಬೇಕಾ? ಅವಳು ಅಲ್ಲಿ ನಿಂತುಕೊಂಡು ಯೇಸುವಿನ ವಿಷಯ ಎಲ್ಲ ಅವಳೊಂದು 10 ನಿಮಿಷ ಸಾರಿ, ಅವಳಿಗೆ ಸ್ಕೂಲ್ ಟೈಮ್ ಆಗುತ್ತೆ, ಒಂದು ನ್ಯೂ ಟೆಸ್ಟಮೆಂಟ್ ಎತ್ತಿ ಅವನ ಕೈ ಕೊಟ್ಟಿಟ್ಟು ಅವಳು ಹೋಯಿತು. ಪ್ರಿಯ ಮಕ್ಕಳೇ, ನಾನು ದೊಡ್ಡ ಮಂತ್ರವಾದಿ, ನನ್ನಲ್ಲಿ ಏನೆಲ್ಲ ನಡೆದಿದೋ, ಅಯ್ಯೋ ನನ್ನೇ ಕಾಟಲ್ ದೊಡ್ಡದಾಣೋ ಯೇಸು, ನನ್ನಲ್ಲಿ ಇರುವವನೇ ಕಾಟಲ್ ದೊಡ್ಡದಾಣೋ ಯೇಸು. ಅವನ್ ಈ ಬೈಬಲ್ ಓದಕ್ಕೆ ಶುರುವಾಯಿತು. ಬೈಬಲ್ ಓದಿ ಅವನ ಕೈಲಿರುന്ന ಮಂತ್ರಪಟ್ಟಗಳೆಲ್ಲ ತೆಗೆದು ಅವನ ಬೆಂಕಿ ಒಳಗ ಸುಟ್ಟು ಅವನ ಯೇಸುವಿനെ ಕಂಡುಕೊಂಡಿದ್ದು ಸರ್ವಶಕ್ತನಾದ ಯೇಸುವಿനെ. ಅವನೊಂದ ದೊಡ್ಡ ದೇವರೇ, ಅವನೊಂದ ಮಹಾದೇವರು, ಬೇರೆ ಯಾರಿಲ್ಲ. ಅವನ್ ಮುಂದೆ ஒரு ಸೈತಾನಿக்கும் ನಿಲ್ಲಕ್ಕಾಗದಿಲ್ಲ. ಯೇಸು ಕ್ರಿಸ್ತ